ಲೋಕಸಭಾ ಚುನಾವಣೆಗಳ ಬಗ್ಗೆ ಕೇಳಬೇಕಾದ್ರೆ ಆಲ್ರೆಡಿ ಇವತ್ತು ನಾಳೆ ಏನು ನಡೀತಾ ಇದೆ ಸಭೆ, ಇನ್ನು 2 ದಿನ ಒಳಗಡೆ ನಮ್ಮ ಕರ್ನಾಟಕದಲ್ಲಿದ್ದಂಥ ಬಹುತೇಕ ಒಂದು 20 ಜಿಲ್ಲೆಗಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತು ಆಲ್ರೆಡಿ ಈ ಭಾಗದಲ್ಲಿ ರಾಜಾ ಅಮರೇಶಪ್ಪ ನಾಯಕರು ಅನ್ನೋರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಬಳ್ಳಾರಿಯಲ್ಲಿ ಕೂಡ ದೇವೇಂದ್ರಪ್ಪನವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಪಾರ್ಟಿ ಆಲ್ರೆಡಿ ಅದಕ್ಕೆ ಆದಂಥ ಒಂದು ಮಾನದಂಡ ಇಟ್ಕೊಂಡು ಆಲ್ರೆಡಿ ಎಲ್ಲ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ತಗೊಂಡು ಎಲ್ಲ ಮಾಹಿತಿ ಆಲ್ರೆಡಿ ಕೇಂದ್ರದಲ್ಲಿ ಕೂಡ ಚರ್ಚೆ ಆಗ್ತಾಯಿದೆ. ಬಹುಶಃ ಇವೆಲ್ಲ ಮಾನದಂಡಗಳ ಮೇಲೆ ಆದಷ್ಟು ಶೀಘ್ರದಲ್ಲೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋಂಥ ಕೆಲಸ ಕೂಡ ಆಗುತ್ತೆ. ಅಲ್ಲ, ಆಲ್ರೆಡಿ ನಾನು ಬಳ್ಳಾರಿ ಜಿಲ್ಲೆಯಿಂದ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ 3 ಮಂದಿ ಅಭ್ಯರ್ಥಿಗಳನ್ನು ಕಳಿಸಿಕೊಟ್ಟಿದ್ದೀವಿ. ರಾಯಚೂರಿನಿಂದ ತೊಗೊಂಡಿದ್ದೀವಿ, ಶಿವಮೊಗ್ಗದಿಂದ ತೊಗೊಂಡು ಬಳ್ಳಾರಿಯಿಂದ ಕೂಡ ಇವತ್ತು 3 ಅಭ್ಯರ್ಥಿಗಳು ಕಳಿಸ್ಕೊಟ್ಟಿದ್ವಿ. ಹಂಗಾಗಿ ಅಲ್ಲಿ ಆಯ್ಕೆ ಮಾಡೋಂಥ 3 ಅಭ್ಯರ್ಥಿಗಳೇನಿದ್ರು ಆಲ್ರೆಡಿ ದೇವೇಂದ್ರಪ್ಪನವ್ರು ಇರೋ ಕಾರಣ ಅದ್ರ ಜೊತೆಲಿ ನಮ್ಮನ್ನು ಕೂಡ ಕಳಿಸ್ಕೊಡೋಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಈ ಪಾರ್ಟಿ ಏನು ತೀರ್ಮಾನ ತಗೊಂತ ನೋಡಬೇಕಾ, ಪಾರ್ಟಿ ಯಾರಿಗೆ ತೀರ್ಮಾನ ತೊಗೊಂಡ್ರೆ ಅದಕ್ಕೆ ನಾವು ಕೆಲಸ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದು, ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ಸರಿ, ಸ್ನೇಹ ಮಾಡುವಂಥ ಟೈಮಲ್ಲಿ ಅದು ಕೊನೆ ತನಕ ಕೂಡ ಸ್ನೇಹಿತರೆ. ನಾನು ಯಾವತ್ತೂ ಕೂಡ ಸ್ನೇಹ ಅಂತ ಬಂದಂಥ ಟೈಮಲ್ಲಿ ರಾಜಕಾರಣನ ಸ್ನೇಹಿತರನ್ನು ನಾನು ಕೂಡ್ಸೋಕೆ ಹೋಗಲ್ಲ. ಜನಾರ್ದನ್ ರೆಡ್ಡಿಯವರ ಬಗ್ಗೆ ನಾನು ಅವತ್ತು ಸ್ನೇಹಿತನಾಗಿದ್ದೀನಿ, ಕೊನೆ ತನಕ ಕೂಡ ಒಬ್ಬ ಸ್ನೇಹಿತನಾಗೇ ಇರ್ತೀನಿ. ಈ ರಾಜಕಾರಣ ಬಂದಂಥ ಟೈಮಲ್ಲಿ ಇವತ್ತು ಯಾವ ವಿಚಾರವನ್ನು ತೊಗೊಂಡು ಇವತ್ತು ಸೋಲು ಗೆಲುವು ತೊಗೊಂಡಂಥ ಟೈಮಲ್ಲಿ ಕೂಡ ಇವತ್ತು ಈ ಚುನಾವಣೆ ನಂದಲ್ಲ, ರಾಜಾ ಅಮರೇಶಪ್ಪ ನಾಯಕರ ಚುನಾವಣೆ ಅಲ್ಲ. ಇದು ದೇಶದ ಪ್ರಧಾನಮಂತ್ರಿಗಾದಂಥ ನರೇಂದ್ರ ಮೋದಿಜಿಯವ್ರ ಚುನಾವಣೆ. ಇವತ್ತು ನಮ್ಮದೇನು ಕೆಲಸ ಅಂದರೆ ಪಾರ್ಟಿ ಸಲುವಾಗಿ ಪ್ರತಿಯೊಬ್ಬರನ್ನ ಪರಿವರ್ತನೆ ಮಾಡ್ತೀವಿ, ಹೋಗಿ ನಾವು ಮಾಡಿದಂಥ ಕೆಲಸಗಳು ದೇಶಕ್ಕಾದಂಥ ಒಳ್ಳೆಯ ಕೆಲಸಗಳು ತಿಳಿಸ್ತೀವಿ. ಇದು ಪ್ರತಿಯೊಬ್ಬರು ಮತದಾನ ಮಾಡೋಂಥ ವ್ಯಕ್ತಿಗಳೆಲ್ಲರೂ ಕೂಡ ಮತದಾರರೆಲ್ಲರೂ ಕೂಡ ದೇಶದ ಸಲುವಾಗಿ, ಭಾರತ ಸಲುವಾಗಿ, ದೇಶದ ಪ್ರಧಾನಮಂತ್ರಿ ಸಲುವಾಗಿ ಮತವನ್ನು ಹಾಕುವಂಥ ಕೆಲಸ ಮಾಡ್ತಾರೆ. ಈ ಸೋಲು ಗೆಲುವು ನಂದು ಅಲ್ಲ, ನಾನು ಆ ರೀತಿ ಭಾವಿಸೋದು ಕೂಡ ಇಲ್ಲ. ಸರ್, ಈಗ ತಾವು ಈ ರೀತಿ ಹೇಳ್ತೀರಿ, ತಮ್ಮ ಪಕ್ಷದ ಮಾಜಿ ಸಚಿವರು ದಾವಣಗೆರೆಯಲ್ಲಿ GM ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಡಬಾರ್ದು, ಕೊಟ್ಟರೆ ಖಂಡಿತವಾಗಿ ನಾವೇ ಸೋಲಿಸ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ. ನೋಡಿರಿ, ಅವತ್ತು ಮೊನ್ನೆ ಕೂಡ ನಾವು ಪಾರ್ಟಿಯಲ್ಲಿ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ. ಆಲ್ರೆಡಿ ಯಾವುದೇ ವಿಚಾರಗಳನ್ನು ಆಕಸ್ಮಿಕವಾಗಿ ಬಹಿರಂಗವಾಗಿ ಮಾತಾಡಬಾರ್ದು. ಆಲ್ರೆಡಿ ನಮ್ಮ ದಾವಣಗೆರೆಯಲ್ಲಿ ಸಿದ್ದೇಶಪ್ಪಣ್ಣನವರು ಆಲ್ರೆಡಿ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಾಜಿ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು, ಅನೇಕ ಅನುಭವ ಇದ್ದಂಥ ವ್ಯಕ್ತಿಗಳು. ಯಾರ ವಿಚಾರವಾಗಲಿ ಬಹಿರಂಗವಾಗಿ ಮಾತಾಡಬಾರ್ದು. ಮಾತಾಡಿದ ಮೇಲೆ ಆಕಸ್ಮಿಕವಾಗಿ ಪಾರ್ಟಿ ಅದನ್ನು ಕ್ರಮ ತೋರಿಸಬೇಕು, ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕಂದೇಳಿ ಆಲ್ರೆಡಿ ಮೊನ್ನೆ ಯಡಿಯೂರಪ್ಪವ್ರ ಹತ್ರ, ರಾಜ್ಯಾಧ್ಯಕ್ಷರಿಂದ ವಿಜೇಂದ್ರ ಅವ್ರ ಹತ್ರ ಮಾತಾಡೋಂಥ ಟೈಮಲ್ಲಿ ಇದ್ರ ಬಗ್ಗೆಗಳು ಉಲ್ಲೇಖನ ಮಾಡಿದ್ವಿ. ಯಾರು ಕೂಡ ಬಹಿರಂಗವಾಗಿ ಮಾತಾಡಬಾರ್ದು ಅನ್ನೋಂಥದ್ದು ನಂದು ಸ್ಪಷ್ಟವಾದಂಥ ನಿಲುವು. ನೋಡ್ರಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಆಧಾರದ ಮೇಲೆ ಇವತ್ತು ಸರ್ಕಾರ ನಡೀತಾ ಇರೋಂಥದ್ದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ವಿಚಾರ ಬಂದಂಥ ಟೈಮಲ್ಲಿ ಇಡೀ ದೇಶದಲ್ಲಿದ್ದಂಥ ಪ್ರತಿಯೊಬ್ಬ ಮಾನವ, ಅದು ಯಾವುದೇ ಜಾತಿಗೆ ಸಂಬಂಧಪಟ್ಟಿರೋಂಥ ವ್ಯಕ್ತಿ ಆಗಿರ್ಬೋದು, ಭಗವದ್ಗೀತಾ, ರಾಮಾಯಣ ಎಷ್ಟು ಗೌರವವನ್ನು ಕೊಡ್ತೀವೋ ಅದೇ ರೀತಿಯಲ್ಲಿ ಸಂವಿಧಾನವನ್ನು ಕೂಡ ಗೌರವವನ್ನು ಕೊಡ್ತೀವಿ. ಆ ಸಂವಿಧಾನಕ್ಕೆ ಅದರ ಅನುಗುಣವಾಗಿ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ನಡೆಸ್ತಾ ಇದ್ದಾರೆ ಅಂದ್ರಿಗಿನ ಅದು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಅವರು ಬರೆದಂಥ ಸಂವಿಧಾನ ಅನುಗುಣವಾಗಿ ಇವತ್ತು ನಮ್ಮ ಸರ್ಕಾರ ನಡೀತಾ ಇದೆ. ಆ ಅನುಗುಣವಾಗಿ ದೇಶದ ಪ್ರಧಾನಮಂತ್ರಿಗಳು ನಡ್ಕೊತಾ ಇದ್ದಾರೆ. ಬಹುಶಃ ಅನಂತಕುಮಾರ್ ಹೆಗಡೆ ಅವರು ಮೊನ್ನೆ ಹೇಳಿಕೆ ನೋಡಿದಂಥ ಟೈಮಲ್ಲಿ ಕೂಡ ಅವರು ಅದು ಹೇಳಿಕೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನಮಗೆ ಗೊತ್ತಾಗಿಲ್ಲ. ನಮ್ಮ ಪಾರ್ಟಿ ಏನಿದೆ ಸ್ಪಷ್ಟಪಡಿಸಿದೆ ಆಲ್ರೆಡಿ. ಆ ಹೇಳಿಕೆ ಏನಿದೆ ಅವರು ವೈಯಕ್ತಿಕವಾದಂಥ ಹೇಳಿಕೆ, ಆ ವೈಯಕ್ತಿಕವಾದಂಥ ಹೇಳಿಕೆಗೆ ನಮಗೆ ಯಾವುದೇ ಸಂಬಂಧ ಇಲ್ಲ. ಕಾಂಗ್ರೆಸ್ನವರು ಈ ಸಂವಿಧಾನ ವಿಚಾರ ಬಂದಂಥ ಯಾವಾಗ ಕೂಡ ಎಲ್ಲೋ ಒಂದು ಕಡೆ ಅದನ್ನು ದುರುಪಯೋಗ ಮಾಡಿಕೊಂಡಂಥ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಬಹುಶಃ ಸಂವಿಧಾನ ವಿಚಾರ ಬಂದಂಥ ಟೈಮಲ್ಲಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ರೀತಿಯಲ್ಲಿ ಇವತ್ತು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಅದು ಎಲ್ಲ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಎಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತರುವಂಥ ಕೆಲಸ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಬಹುಶಃ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಎಂಥ ಪರಿಸ್ಥಿತಿ ಬಂದರೆ ಕೂಡ
ಆಕಾಶ ಭೂಮಿ ಒಂದಾದರೂ ಕೂಡ ಸಂವಿಧಾನದಲ್ಲಿ ಒಂದು ಶಬ್ದ ಕೂಡ ಒಂದೊಂದು ಶಬ್ದ ಏನು ಉಲ್ಲೇಖನ ಮಾಡಿದೋ ಆ ಉಲ್ಲೇಖನ ಮಾಡಿದಂಥ ಯಾವುದೇ ಶಬ್ದವನ್ನು ಬದಲು ಮಾಡೋಂಥ ಪ್ರಶ್ನೆ ಇಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ದೇಶದ ಪ್ರಧಾನಮಂತ್ರಿಗಳನ್ನು ನೋಡಿರಿ. ಅವರು ಸಿದ್ದರಾಮಯ್ಯನವರು ಅವರು ವೈಯಕ್ತಿಕವಾದಂಥ ವಿಚಾರ. ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಸಂವಿಧಾನ ವಿಚಾರದಲ್ಲಿ ಸಂವಿಧಾನಕ್ಕೆ ಯಾವ ರೀತಿಯಲ್ಲಿ ಗೌರವವನ್ನು ಕೊಡ್ತಾರಾ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಾವ ರೀತಿಯಲ್ಲಿ ಗೌರವವನ್ನು ಕೊಡ್ತಾ ಇದ್ದಾರೆ. ಇವತ್ತು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡೋಂಥ ಟೈಮಲ್ಲಿ ಇವರು ಯಾವ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಅಂತ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ರಾಜ್ಯದ ಜನರ ದಿಗ್ತಪ್ಪಿಸೋಂಥ ಕೆಲಸ ಈ ವ್ಯಕ್ತಿಗಳು ಮಾಡ್ತಾ ಇರೋ ಕಾರಣ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಭಗವದ್ಗೀತೆಗೆ ಎಷ್ಟು ಗೌರವವನ್ನು ಕೊಟ್ಟು ಅಷ್ಟೇ ಗೌರವವನ್ನು ಕೊಡೋಂಥ ಕೆಲಸ ನಾವು ಮಾಡ್ತೀವಿ. ನೋಡಿರಿ, ವೈಯಕ್ತಿಕವಾದಂಥ ಹೇಳಿಕೆಗಳು ಪಾರ್ಟಿಗೆ ಒಂದು ಡ್ಯಾಮೇಜ್ ಆಗಲ್ಲ. ವೈಯಕ್ತಿಕವಾದಂಥ ಹೇಳಿಕೆಗಳಿಗೆ ನಮಗೆ ಯಾವುದೇ ಸಂಬಂಧ ಇಲ್ಲ. ನಮ್ಮ ಪಾರ್ಟಿ ಸ್ಪಷ್ಟವಾಗಿ ಹೇಳಿದ್ದೀವಿ, ಅದು ವೈಯಕ್ತಿಕವಾದಂಥ ಹೇಳಿಕೆಗಳು, ಆ ಹೇಳಿಕೆಗೆ ನಮಗೆ ಯಾವುದೇ ಸಂಬಂಧ ಇಲ್ಲ. ಕಂಟ್ರೋಲ್ ಮಾಡೋದಿಲ್ಲ ಸರ್ ಪಾರ್ಟಿಯಲ್ಲಿ ಸರ್ ಈಗ ಕೊನೆಯದಾಗಿ ಸರ್ ಈಗ ಇವತ್ತು ನಾಳೆ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ. ನಮ್ಮ ಹೆಸರು ಆ ಪಟ್ಟಿಯಲ್ಲಿ ವಿಶ್ವಾಸ ಇದೆ. ನೋಡ್ರಿ, ಆ ವಿಶ್ವಾಸ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ನಮ್ದೇನ್ರಿ ಇವತ್ತು ಪಾರ್ಟಿಯಲ್ಲಿ 3 ಹೆಸರು ಹೋಗೋಂಥ ಟೈಮಲ್ಲಿ ಆಲ್ರೆಡಿ ಅದ್ರ ಜೊತೆಲಿ ನಮ್ಮ ಹೆಸರು ಕೂಡ ಹೋಗಿದೆ. ಆ ಹೈಕಮಾಂಡ್ ಇದೆ, ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂತಾರ. ಇದ್ರೆ ಕೆಲಸ ಮಾಡ್ತೀವಿ, ಇಲ್ಲಿದ್ರೆ ಕೂಡ ಕೆಲಸ ಮಾಡ್ತೀವಿ. ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಿ, ದೇಶದ ಸಲುವಾಗಿ ಕೆಲಸ ಮಾಡ್ತೀವಿ. ಲೋಕಸಭೆಗೆ ರಾಮುಲವರ ಅನಿವಾರ್ಯತೆ ಇದೆಯಾ ಸರ್? ಅಲ್ಲ, ಅನಿವಾರ್ಯತೆ ಇದೇನಾ ಇಲ್ಲ ಅನ್ನೋಂಥದ್ದು ನನಗಂತೂ ಏನು ಗೊತ್ತಿಲ್ಲ. ಸದ್ಯಕ್ಕಂತೂ ಇವಾಗ ಆಲ್ರೆಡಿ 3 ಹೆಸರುಗಳು ಕಳಿಸೋಂಥ ಟೈಮಲ್ಲಿ ನಮ್ಮ ಹೆಸರುಗಳು ಕಳಿಸಿದಾರ. ಇವತ್ತು ಪಾರ್ಟಿ ತೀರ್ಮಾನ ತಗೊಂಡು ನಿಲ್ತೀವಿ, ಇಲ್ಲಿಂದ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.